निशंक हो निर्भय हो मना रे प्रचंड स्वामी बळपाठीशी रे नित्या हे रे मना तर्क्य अवधूत हे स्मरणग्रामी अशक्य ही शक्य करतील स्वामी जिते जिते स्वामी चरण तिथे न्यून पाये स्वय भक्त प्रारब्ध गडबीय माये आज्ञे विना काळ नाणे ताळा परलोकिना भीती ते आला अशक्य ही शक्य करतील स्वामी उगाचे भीतूसे भय पळू दे जवळ उभी स्वामी शक्ती कळू दे जगी जन्म मृत्यू असे खेळतांच्या नको घाबरतो असे बाळतांच्या अशक्य ही शक्य करतील स्वामी खरा होई जागा श्रद्धा सहित कसा होशितो त्या विण तू स्वामी भक्त आठवती कितीदा दिला बोल त्यानीचे हात नको डगमगाव स्वामी देतील साथ अशक्य ही शक्य करतील स्वामी विभूती नमन नाम ध्यानादी तीर्थ स्वामीची पंच प्राणामृतात हे तीर्थ गे ही आठ वीरे प्रजिती न सोडी कदा स्वामीजी की देही हाती अशक्य ही शक्य करतील स्वामी ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಸ್ವಾಮಿ ಸಮರ್ಥರಿಗೂ ಎಲ್ಲರಿಗೂ ಒಳಿತನ್ನು ಮಾಡಲಿ, ಕೆಟ್ಟವ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯವ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಈ ಒಂದು ಹೊಸ ವಿಡಿಯೋನ ಹೊಸ ಕಥೆಯನ್ನು ನಿಮಗೆ ತೊಗೊಂಡು ಬಂದಿದ್ದಾನೆ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಈ ಹೆಂಗಪ್ಪ ಇರುತ್ತೆ ಅಂದರೆ ಒಂದೊಂದು ಮನೆಗಳ ಕತೆ ತುಂಬಾ ಅದ್ಭುತವಾಗಿದೆ. ಇವತ್ತಿನ ಈ ಕತೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿರ್ತಕ್ಕಂಥ ಒಬ್ಬ ದಂಪತಿಗಳ ಈ ಒಂದು ಸಮಸ್ಯೆ. ಇವರು ಮೂಲತಃ ಸೋಲಾಪುರ ಡಿಸ್ಟಿಕಲ್ಲಿ ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಕುಟುಂಬ ಇರೋದು. ಒಂದು ಮಗು ಇರುತ್ತೆ, ಮದುವೆ ಆಗಿ 5 ವರ್ಷ ಆಗಿರುತ್ತೆ. ಇವ್ರ ಹೆಸರು ಬಂದ್ಬಿಟ್ಟು ಸಂಗೀತ ಅಂಥೇಳಿ. ಸಂಗೀತ ತುಂಬಾ ಸ್ಫುರದ್ರೂಪಿಯಾಗಿರ್ತಾರೆ. ಅವ್ರ ಗಂಡ, ಹೆಂಡತಿ, ಮಗು ತುಂಬ ಸುಂದರವಾಗಿರ್ತಕ್ಕಂಥ ಸಂಸಾರ. ಗಂಡನಿಗೆ ಒಂದು ಉನ್ನತ ಹುದ್ದೆ, ಗೌರ್ಮೆಂಟ್ ಜಾಬ್ ಇರುತ್ತೆ. ಸೊ ಏನಪ್ಪ ಅಂದರೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೋದು, ಸಾಯಂಕಾಲ ಕೆಲಸದಿಂದ ಮನೆಗೆ ಬರೋದು, ಗಂಡ, ಹೆಂಡತಿ, ಮಕ್ಕಳು ಸುಖ ಶಾಂತಿ ನೆಮ್ಮದಿಯಿಂದ ಇರೋದು. ಅತ್ತೆ ಮಾವ ಕೂಡ ಮನೆಯಲ್ಲಿರ್ತಾರೆ. ಸೊ ಈ ಥರ ಇದ್ದಾಗಲೂ ಕೂಡ ಜನ ಹೊಟ್ಟೆ ಕಿಚ್ಚು ಪಡೋದ್ರಲ್ಲಿ ನಂಬರ್ 1 ಇರ್ತಾರೆ. ಹೆಂಗಾರು ಮಾಡಿ ಕಾಲಿಡಿದೆ. ಸೊ ಇಂಥ ಒಂದು ಸಿಚುವೇಷನಲ್ಲಿ ಏನಾಗೋಗ್ಬಿಡುತ್ತೆ ಅಂದರೆ ಮೈದ್ನ ಅಂದರೆ ಅವರ ಯಜಮಾನರ ತಮ್ಮ ಇರ್ತಾರೆ. ಅವರು ವ್ಯಾಪಾರ ಮಾಡಬೇಕು ಅಂಥೇಳಿ ಅವ್ರ ಯಜಮಾನ್ರ ಹತ್ರ 10 ಲಕ್ಷ ರೂಪಾಯಿ ಆಗಿನ ಸಮಯದಲ್ಲಿ ಇಸ್ಕೊಂಡಿರ್ತಾರೆ. ಆ 10 ಲಕ್ಷ ರೂಪಾಯಿ ಕೊಡಬೇಕು ಅಂತಂದರೆ ಸಂಗೀತ ಅವ್ರ ಯಜಮಾನ್ರು ಏನು ಮಾಡಿರ್ತಾರೆ, ತಮಗೆ ಇರತಕ್ಕಂಥ ಗೌರ್ಮೆಂಟ್ ಜಾಬಲ್ಲಿ ಒಂದು ಬ್ಯಾಂಕಲ್ಲಿ ಲೋನ್ ಮಾಡಿಸಿ ಕೊಟ್ಟಿರ್ತಾರೆ. ಈ ಒಂದು ಸಮಸ್ಯೆ ಇಲ್ಲಿ ಏನೂ ಇರಲ್ಲ. ಬಟ್ ಇವರಿಗೆ ದುಡ್ಡು ಕೊಟ್ಟು 3 ತಿಂಗಳಿಗೆ ಸಂಗೀತ ಅವ್ರ ಯಜಮಾನ್ರಿಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗುತ್ತೆ. ಹೆಂಗಾಗುತ್ತೆ ಅಂತಂದರೆ ಮನೆಯಲ್ಲಿ ಊಟ ಮಾಡಿಕೊಂಡು ಚೆನ್ನಾಗಿಯೇ ಇರ್ತಾರೆ. ಸಂಗೀತ ಅವರು ಒಳಗಡೆ ಟಿಫನಿಗೆ ರೆಡಿ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಚೇರಿಂದ ಬಿದ್ದು ಪ್ಯಾರಲಿಸಿಸ್ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದ ನಂತರ ಇಮ್ಮಿಡಿಯೇಟಾಗಿ ಸಂಗೀತ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ಇವರಿಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿದೆ, ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ. ಸೊ ಅದು ಟ್ರೀಟ್ಮೆಂಟು ಸ್ಟಾರ್ಟ್ ಆಗುತ್ತೆ. 1 ತಿಂಗಳು, 2 ತಿಂಗಳು, 3 ತಿಂಗಳು ಏನೇನೂ ಇರಲ್ಲ. ಯಥಾರಾಜ ಹಾಗೇನೆ, ಹೆಂಗಿರುತ್ತೋ ಹಾಗೇ ಇರುತ್ತೆ. ಸೊ ಸಂಗೀತ ಅವ್ರಿಗೆ ಯಾವುದೇ ಹೆಣ್ಣಿರಲಿ, ಸುಖವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಸಂಸಾರ ಹಾಳಾಗಿ ಹೋಗ್ತಾ ಇದೆ ಅಂತಂದರೆ ಅದು ತುಂಬಾ ಕಷ್ಟಕರ ವಿಚಾರ. ಅದು ಅವ್ರಿಗೆ ನೆನಪು, ಪಾಪ ನನ್ನ ಗಂಡ ಇಷ್ಟೊತ್ತಿಗೆ ಬರೋರು, ನನ್ನ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋರು. ಸೊ ಇದು ದುಃಖ ಅಂದರೆ ತಡ್ಕೊಳಕ್ಕಾಗಲ್ಲ. ಸೊ ಒಂದು ದಿವಸ ಏನಾಗೋಗ್ಬಿಡುತ್ತೆ, ಒಂದು 3 ತಿಂಗಳು 4 ತಿಂಗಳಾದಮೇಲೆ ಹಾಸ್ಪಿಟಲ್ ಚೆಕಪ್ಪಿಗೆ ಹೋಗಿರ್ತಾರೆ. ಸೊ ರಿಟರ್ನ್ ಬರೋವಾಗ ಒಬ್ಬರು ಅಜ್ಜಿ ಅಲ್ಲಿ ಕೂತ್ಕೊಂಡಿರ್ತಾರೆ. ಅಜ್ಜಿ ಇವ್ರಿಗೆ ಏನು ಹೇಳ್ತಾರಪ್ಪ ಅಂತಂದರೆ, ನೋಡಮ್ಮ, ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಾ, ನಾನು ಪ್ರತಿ ದಿವಸ ನಿನ್ನ ಗಮನಿಸ್ತಾ ಇದ್ದೀನಿ, ನೀನು ಏನಪ್ಪ ಒಂದು ಕೆಲಸ ಮಾಡಬೇಕು ಅಂತಂದರೆ ಸ್ವಾಮಿಯ ಸೇವೆನ ನೀನು ಪ್ರಾರಂಭ ಮಾಡು. ಇವ್ರಿಗೆ ಏನಾಗೋಗ್ಬಿಟ್ಟಿರುತ್ತೆ, ಸೊ ಏನಾದರೂ ಆಗಲಿ ಒಟ್ಟಿನಲ್ಲಿ ನಮ್ಮ ಯಜಮಾನ್ರಿಗೆ ಗುಣ ಆಗಲಿ, ಯಾವ ಸೇವೆ ಮಾಡಬೇಕೋ ಮಾಡೋಣ, ಏನು ಮಾಡಬೇಕೋ ಮಾಡೋಣ. ಸೊ ಈ ಕಡೆ ಒಂದು ಕಡೆ ಸಂಬಳ ಅರ್ಧ ಬರ್ತಾ ಇರುತ್ತೆ, ಒಂದು ಕಡೆ ಯಜಮಾನರ ತಮ್ಮ ದುಡ್ಡು ಸರಿಯಾಗಿ ಕೊಡ್ತಾ ಇರ್ತಾರಲ್ಲ, 10 ಲಕ್ಷ ರೂಪಾಯಿ ಬಡ್ಡಿ ಅಸಲು ಕೂಡ ಇವರೇ ಮುಟ್ಸುವಂಥ ಪರಿಸ್ಥಿತಿ ಬರ್ತಾ ಇರುತ್ತೆ. ಇದು ಎಲ್ಲೋ ಒಂದು ಕಡೆ ಇವತ್ತು ಸಾಯಂಕಾಲ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ಕಂಪ್ಲೀಟ್ ಆಗಿರುತ್ತೆ, ಮಾರನೇ ದಿವಸ ಎದೆ ಮೇಲೆ ಬಂದು ಬಿದ್ದಂಗೆ ಆಗಿರುತ್ತೆ. ಸೊ ಹಾಗೆ ಸುಖವಾಗಿರ್ತಕ್ಕಂಥ ಸಂಸಾರ ಈ ಥರ ಆಗೋಯ್ತಲ್ಲಪ್ಪ, ನಾನು ಏನು ಕರ್ಮ ಮಾಡಿದ್ದೀನಿ ಗೊತ್ತಿಲ್ಲ ಅಂತೇಳಿ ತುಂಬ ದುಃಖ, ನೋವು, ಸಂಕಟ ಪಡ್ತಾ ಇರ್ತಾರೆ. ಸೊ ಆ ಅಜ್ಜಿ ಕೂಡ ಹೇಳುತ್ತಾರೆ, ಇಲ್ಲ ನೀವು ಸ್ವಾಮಿ ಸಮರ್ಥ ಒಂದು ಸೇವೆ ಮಾಡು ಅಂತೇಳಿ. ಸೊ ಅದರ ಪ್ರಕಾರ ಇವರಿಗೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಒಂದು ದಿವಸ ಏನಾಗೋಗ್ಬಿಡುತ್ತೆ, ಕೇಂದ್ರಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಕೇಂದ್ರಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಮನೆಯಲ್ಲಿ ಅತ್ತೆ ಮತ್ತು ಮಾವ ಅದು ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಅದನ್ನು ವಿಘ್ನ ಮಾಡೋಕ್ಕೆ 1000 ಜನ ರೆಡಿಯಾಗಿರ್ತಾರೆ.
ಕೆಟ್ಟ ಕೆಲಸ ಆಗಬೇಕಾ ಇಮ್ಮಿಡಿಯೇಟು ಮಾಡಿ ಅಂತ ಸಪೋರ್ಟ್ ಕೊಡ್ತಾರೆ. ಎಕ್ಸಾಂಪಲು ಈ ಡ್ರಿಂಕ್ಸ್ ಮಾಡಿಸೋದಾಗಲಿ, ಆಮೇಲೆ ಈ ಇಸ್ಪೇಟು ಓಸಿ ಇಂಥವಕ್ಕೆ ಅದ್ಭುತ ಏನು ಸ್ಪಾಟಲ್ಲಿ ಅದಕ್ಕೆ ಕೈಯಿಂದ ದುಡ್ಡು ಕೊಟ್ಟಾದರೂ ಮಾಡಿಸ್ತಾರೆ. ಇದು 100%. ಎಲ್ಲೇ ನೀವು ನೋಡಿಬೇಕಾರೆ ಕೆಟ್ಟ ಕೆಲಸ ಮಾಡಿಸ್ಬೇಕು ಅಂತಂದರೆ ತಮ್ಮ ಕೈಯಿಂದ ಜೇಬಲ್ಲಿ ದುಡ್ಡು ಹೋದ್ರೂ ಪರವಾಗಿಲ್ಲ, ಅವನು ಹಾಳಾದರೆ ಸಾಕು. ಸೊ ಇದು ಎಲ್ಲರೂ ಆ ಥರ ಇರಲ್ಲ, ಅದರಲ್ಲೂ ಒಬ್ಬೊಬ್ಬರು ಪುಣ್ಯಾತ್ಮರು ಇರ್ತಾರೆ. ಆ ಪುಣ್ಯಾತ್ಮರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದೊಂದು ಕತೆ. ಒಂದು ದಿವಸ ಇಲ್ಲಿ ಏನಾಗೋಗ್ಬಿಡುತ್ತೆ, 10 ಲಕ್ಷ ದುಡ್ಡು ಕೊಟ್ಟಿರ್ತಾ ಇರಲ್ಲ ಯಾರಿಗೆ, ಅವರು ತಮ್ಮ ಮನೆಗೆ ಬಂದಿರ್ತಾನೆ. ಹೆಂಡತಿ ತಡ್ಕೊಂಡು ಸಾಕಾಗಿ ಹೋಗ್ಬಿಡುತ್ತೆ ಸಂಗೀತ ಬಾಯ್ಬಿಟ್ಟೆ ಕೇಳ್ತಾಳೆ, ಏನಪ್ಪ 10 ಲಕ್ಷ ರೂಪಾಯಿ ತೊಗೊಂಡಿದ್ಯಾ, ಏನು ಕತೆ ಅದು ಅಂಥೇಳಿ. ಆದರೆ ಅವಾಗ ಅವ್ರ ಯಜಮಾನ್ರು ಏನಂತಾನೆ, ನಿಮ್ಮ ಯಜಮಾನ್ರ ಕಥೆನ ಮುಗಿದೋಗ್ಬಿಟ್ಟಿದೆ, ಇನ್ನೇನು ಮಾಡ್ತೀರಾ ಬಿಟ್ಟಾಕಿ. ಅಂದರೆ ಎಷ್ಟೊಂದು ತಾತ್ಸಾರದ ಮಾತು ನೋಡ್ರಿ ಇದು. ಬಹುಶಃ ನನಗೆ ಎಷ್ಟು ಕುದಿಯುತ್ತೆ ಒಂದೊಂದು ಸಬ್ಜೆಕ್ಟು ಅಂತಂದರೆ, ಪಾಪ ಅವರು ದುಃಖ ಸಂಕಟ ನೋವಿನಿಂದ ಹತ್ಕೊಂಡು ಉರಿತಾ ಇರುತ್ತೆ ಮನೆ. ಅದಕ್ಕೆ ವಾಪಸ್ ಬೆಣ್ಣೆ ಹಾಕೋದು ಅಥವಾ ತುಪ್ಪ ಹಾಕೋದು ಅಥವಾ ಪೆಟ್ರೋಲ್ ಸುರೋದು, ಇದೇ ಕೆಲಸ ಕೆಲವೊಬ್ಬರು ಜನರದು. ಎಷ್ಟೇ ಸಾರಿ ನೋಡಿ ನೀವು, ಅವ್ರು ಏನು ತಂದಂತೂ ಏನು ಕೊಡಲ್ಲ, ಅವರು ಬರೀ ಚುಚ್ಚಿ ಮಾತಾಡೋದು. ಅವ್ರಿಗೆ ಚುಚ್ಚಿ ಮಾತಾಡೋದ್ರಲ್ಲೇ ಒಬ್ಬರಿಗೆ ಭಯಂಕರವಾಗಿರ್ತಕ್ಕಂಥ ತೃಪ್ತಿ ಇರುತ್ತೆ. ಚುಚ್ಚಿ ಮಾತಾಡಿ ಒಟ್ಟಲ್ಲಿ ಕಣ್ಣಲ್ಲಿ ನೀರು ತರಿಸೋದು. ಕೊನೆಗೆ ಇಲ್ಲಿ ಏನಾಗೋಗ್ಬಿಡುತ್ತೆ ಅಂತಂದರೆ, ಆವಾಗಲೇ ಸಂಗೀತ ನಿರ್ಧಾರ ಮಾಡ್ತಾರೆ, ಹೆಂಗಾದರೂ ಮಾಡಿ ನನ್ನ ಗಂಡನ್ನು ನಾನು ಪ್ರಿಪ್ರೇಷನ್ ಮಾಡಿ ನಾನು ರೆಡಿ ಮಾಡಿ ಇವನ್ನ ಅರ್ಥ ಇರ್ತಕ್ಕಂಥ ದುಡ್ಡನ್ನು ನಾನು ಇಸ್ಕೊಳ್ಬೇಕು. ಕಾರಣ ಏನು ಅಂತಂದರೆ, ಗಂಡನಿಗೆ ಸರಿಯಾಗಿ ಮಾತಾಡೋಕ್ಕೆ ಬರ್ತಾ ಇರ್ತಾರಿಲ್ಲ, ಎದುರು ಜವಾಬ್ ಕೊಡೋಕ್ಕಾಗ್ತಾ ಇರಲಿಲ್ಲ, ಅವನು ಏನು ಮಾತಾಡ್ತಾ ಇದ್ದಾನೆ ಅನ್ನೋದು ಅದನ್ನು ಪರಿಜ್ಞಾನ ಕೂಡ ಗಂಡನಿಗೆ ಇರ್ತಾ ಇರಲಿಲ್ಲ. ಸೊ ಕಷ್ಟಪಟ್ಟು ಸ್ವಾಮಿ ಸಮರ್ಥರ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ 1 ಅವರ್ ಕೂತ್ಕೊಂಡು ಬರೀ ಅಳ್ತಾರೆ ಅಲ್ಲಿ ಸ್ವಾಮಿ ಸಮರ್ಥರ ಮುಂದೆ. ಅಂದರೆ ಒಂದು ಕಡೆ ತಂದೆ ತಾಯಿ ಇದ್ದೂ ಪ್ರಯೋಜನ ಇಲ್ಲ, ಅತ್ತೆ ಮಾವ ಹೆಂಗಿರ್ತಾರೋ ವೇಸ್ಟು. ಸೊ ಹತ್ತು ಇವರು ಅಳೋದನ್ನು ಒಬ್ಬರು ನೋಡ್ತಾರೆ ಅರ್ಚಕರು. ಯಾಕಮ್ಮ ಇಷ್ಟೊಂದು ಅಳ್ತಾ ಇದೆಯಾ? ಇಲ್ಲ, ನಮ್ಮ ಯಜಮಾನರಿಗೆ ಈ ಥರ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿದೆ, ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದಿದೆ ಅಂತ ಎಲ್ಲನೂ ಕೂಡ ಅವರು ಅರ್ಚಕರು ಬೇರೆ ಅಲ್ಲ, ಸ್ವಾಮಿ ಸಮರ್ಥರು ಬೇರೆ ಅಲ್ಲ ಅಂತ ಪ್ರತಿಯೊಂದು ಕೂಡ ಅವ್ರ ಹತ್ರ ಹೇಳ್ತಾರೆ. ಅಂದರೆ ಇಲ್ಲಿ ಯೋಚನೆ ಮಾಡಿ ನೀವು, ಒಂದು ಹೆಣ್ಣು ಅಷ್ಟರ ಮಟ್ಟಿಗೆ ನೋವು ತಿಂದು ಆಗಬೇಕು ಅಂದರೆ ಯಾವ ಥರ ಆಗಿರುತ್ತೆ ಯೋಚನೆ ಮಾಡಿ. 5 ವರ್ಷ ಆಗಿ ಮದುವೆ 5 ವರ್ಷ ಆಗಿರುತ್ತೆ. ಆಮೇಲೆ ಮಗು ಮ್ಯಾಟ್ರ್ ಏನಪ್ಪ ಅಂದರೆ, ಬರೀ ಅಳ್ತಾ ಇರುತ್ತೆ ಮಗು. ಅವತ್ತು ಆಕಸ್ಮಿಕವಾಗಿ ಮಗುನೂ ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಮಗು ದೇವಸ್ಥಾನದಲ್ಲಿ ಎಂಟ್ರಿ ಹೊಡೆದ ತಕ್ಷಣ ಅಳು ನಿಲ್ಲಿಸುತ್ತೆ. ಅಲ್ಲೆಲ್ಲೋ ಒಂದು ಪಾಸಿಟಿವ್ ವ್ಯೂಸ್, ಅಂದರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇವ್ರಿಗೆ. ಇಲ್ಲ, ಮಹಾರಾಜರು ಇದ್ದಾರೆ, ನನಗೇನಾದರೂ ಒಂದು ಮಾಡೇ ಮಾಡ್ತಾರೆ, ಒಂದು ನಂಬಿಕೆ ಆತ್ಮವಿಶ್ವಾಸ ಸಂಗೀತ ಅವ್ರಿಗೆ ಬರುತ್ತೆ. ಸೊ ಸಂಗೀತ ಅವ್ರ ಹತ್ರ ಕೇಳ್ಕೊತಾರೆ, ಏನು ಮಾಡ್ಬೋದು ಏನಿಲ್ಲ. ಅವ್ರು ಹೇಳ್ತಾರೆ, ನೋಡಮ್ಮ, ಇವಾಗ ಸದ್ಯದ ಮಟ್ಟಿಗೆ ನೀವು ಒಂದು ಮಾಲೆ ಕೊಡ್ತೀನಿ, ನೀವು ಪ್ರತಿ ದಿವಸ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ ಅನ್ನೋ ಬೀಜ ಮಂತ್ರವನ್ನು ಅರ್ಧ ಗಂಟೆ 45 ನಿಮಿಷ ಜಪ ಮಾಡಿ ನೀವು ಆ ಮಾಲೆಯನ್ನು ನಿಮ್ಮ ಯಜಮಾನರ ಕತ್ತಲ್ಲಿ ಹಾಕಿ. ಇದು ಒಂದು ಸೇರಿ. ಸೊ ಅದನಂತರ ಇನ್ನೊಂದು ಏನು ಹೇಳ್ತಾರೆ ಅವರು ಅಂದರೆ, ಅವರಿಗೆ ಇಲ್ಲ, ನೀವು ಅಂದರೆ ಅದು ಸ್ವಾಮಿ ಸಮರ್ಥರು ಏನಾದರೂ ಒಂದು ದಾರಿ ತೋರಿಸ್ತಾರೆ ಅವರಿಗೆ. ದಟ್ ಈಸ್ ಇದು ಕಾನ್ಸೆಪ್ಟ್ ಮೇನು. ಸೊ ನೀವು ಏನಾದರೂ ಆಗಲಿ ಒಂದು 3 ಗುರುಚರಿತ್ರೆ ಪಾರಾಯಣನ ಮಾಡಿ ಅಂತ ಹೇಳ್ತಾರೆ. ಗುರುಚರಿತ್ರೆ ಪಾರಾಯಣ ಮಾಡಬೇಕು. ಪುಸ್ತಕ ಇಲ್ಲ, ಗುರುಚರಿತ್ರೆ ಪುಸ್ತಕ ಇರೋದಿಲ್ಲ. ಇವ್ರ ನಂಬರು ಅವ್ರಿಗೆ ಕೊಡ್ತಾರೆ. ಪುಸ್ತಕ ಬಂದ ತಕ್ಷಣ ಸನ್ನಿಧಿಯಲ್ಲಿ ನಮಗೆ ಹೇಳಿ, ದೇವಸ್ಥಾನದಲ್ಲಿ ಗುರುಚರಿತ್ರೆ ಪಾರಾಯಣದ ಪುಸ್ತಕ ಬಂದ ತಕ್ಷಣ ನಮ್ಗೆ ಹೇಳಿ ಅಂಥೇಳಿ ಸಂಗೀತ ಅವರಿಗೆ ನಂಬರ್ ಕೊಟ್ಟು ಹೋಗ್ತಾರೆ. 8 ದಿವಸ ಆದಮೇಲೆ ಫೋನು ಬರಲ್ಲ, ಏನೂ ಇಲ್ಲ. ತದನಂತರ ಒಂದು ದಿವಸ ಫೋನ್ ಬರುತ್ತೆ, ಗುರುಚರಿತ್ರೆ ಪುಸ್ತಕವನ್ನು ತೊಗೊಂಬರ್ತಾರೆ. ಒಂದು ಪಾರಾಯಣ ಮುಗಿಯೋಷ್ಟೊತ್ತಿಗೆ ಇವ್ರಿಗೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಯಾಕಂದರೆ ಕೂತ್ಕೊಂಡು ಸುಮಾರು 52 ಅಧ್ಯಾಯದ ಪಾರಾಯಣದ ಬುಕ್ ಅದು. ಸೊ ಕಷ್ಟ ಇರುತ್ತೆ ಅದನ್ನು ಓದೋದು. ಒಂದು ಪಾರಾಯಣ ಆಗುತ್ತೆ. ಒಂದು ಪಾರಾಯಣ ಆದ ನಂತರ ಇವ್ರು ಏನು ಮಾಡ್ತಾರೆ, ಒಂದು ದಿವಸ ತಮ್ಮ ಯಜಮಾನ್ರು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಇಲ್ಲ, ನೀವು ನಿಮ್ಮ ಯಜಮಾನ್ರು ಚೂರು ಗುಣ ಆಗಬೇಕು ಅಂತಂದರೆ ಯಾವುದೋ ಒಂದು ಎಣ್ಣೆ, ಕೊಕೊನಟ್ ಆಯಿಲೋ ಮತ್ತೊಂದು ಎಣ್ಣೆನೋ, ಒಂದು 5 ಥರದ ಎಣ್ಣೆನ ಸೇರಿಸಿ ಅವರಿಗೆ ಕಾಲಿಗೆ ಅವ್ರು ಯಾವ್ಯಾವ ಭಾಗಕ್ಕೆ ಅದು ಎಫೆಕ್ಟ್ ಆಗಿದೆಯೋ ಆ ಭಾಗಕ್ಕೆ ನೀವು ಎಣ್ಣೆ ಹಚ್ಚಿ ತಿಕ್ಕಿ. ಸೊ ಆ ಮಾತು ಕೇಳಿಸ್ಕೊಂಡು ಇವರು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಇವ್ರ ತಲೆಯಲ್ಲಿ ಒಂದು ಜ್ಞಾನ ಬರುತ್ತೆ. ಅಂದರೆ ಅದು ಸ್ವಾಮಿ ಸಮರ್ಥರ ಕೊಟ್ಟಿರ್ತಾರೆ ಅದನ್ನು. ಈ ಅಗರಬತ್ತಿ, ಈ ಪಾರಾಯಣ ಸ್ಟಾರ್ಟ್ ಆಗೋ ಮುಂಚೆನೇ ಒಂದೊಂದೇ ಅಗರಬತ್ತಿ ಅಂಟಿಸಿರ್ತಿರ್ತಾರೆ. ಆ ಡಸ್ಟು ಕೆಳಗಡೆ ಬಿದ್ದಿರುತ್ತೆ ಸ್ವಾಮಿ ಸಮರ್ಥರ ಫೋಟೋ ಮುಂದೆ. ಇವರದ್ದು ಸ್ವಾಮಿ ಸಮರ್ಥರದ್ದು ಫೋಟೋ ಮತ್ತು
ಪಾರಾಯಣದ ಪುಸ್ತಕ ಎಲ್ಲ ತೊಗೊಂಬಂದಿರ್ತಾರೆ. ಇವ್ರ ತಲೆಯಲ್ಲಿ ಏನು ಬರುತ್ತೆ ಅಂದರೆ, ನಾನು ಹೆಂಗೂ ಎಣ್ಣೆ ಹಚ್ಚಿ ನಾನು ನಮ್ಮ ಯಜಮಾನರಿಗೆ ಮಸಾಜ್ ಮಾಡ್ತೀನಿ, ಅದ್ರ ಜೊತೆ ಅದು ಏನೇ ಆಗಲಿ ಈ ಭಸ್ಮ ಸೇರಿಸಿನೂ ನಾವು ಅದ್ರ ಜೊತೆ ಹಾಕೋಣ ಅಂಥೇಳಿ ಅವ್ರ ಅತ್ತೆಗೆ ಹೇಳಿ ಅದನ್ನು ಮಾಡುವಾಗ ಅವ್ರ ಅತ್ತೆ ಒಂದು ಮಾತು ಹೇಳ್ತಾರೆ, ಅಯ್ಯೋ ಇದೆಲ್ಲ ಯಾಕಮ್ಮ, ಸ್ವಾಮಿ ಸಮರ್ಥರ ಭಸ್ಮ ಅವ್ರಿಗೆ ಕಾಲಿಗೆಲ್ಲ ಯಾಕೆ ಲೇಪನ ಮಾಡ್ತೀಯಾ, ಬೇಡ. ಆದರೂ ಕೂಡ ಸಂಗೀತ ಅವರು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಇಟ್ಕೊಂಡು ಮಹಾರಾಜರೇ ನನಗೆ ಇದನ್ನು ಕೊಟ್ಟಿದ್ದಾರೆ, ಈ ಒಂದು ವಿದ್ಯೆ, ಈ ಒಂದು ಬುದ್ಧಿಶಕ್ತಿಯ ಕೊಟ್ಟಿದ್ದಾರೆ ಮಹಾರಾಜರು ಅಂಥೇಳಿ ಆತ್ಮವಿಶ್ವಾಸ ಇಟ್ಟು ಕಂಟಿನ್ಯೂಸ್ ಆಗಿ ಲೇಪನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಿರ್ಗಾ ಒಂದು 15 ದಿವಸ ಬಿಟ್ಟು ತಿರ್ಗಾ ಒಂದು ಪಾರಾಯಣ ಮಾಡ್ತಾರೆ. ಎರಡನೇ ಪಾರಾಯಣ ಕಥೆ ಇದು. ಎರಡನೇ ಪಾರಾಯಣ ಆದಮೇಲೆ ಅದನ್ನು ಹಚ್ಚೋದು ಪ್ರತಿ ದಿವಸ ಸ್ಟಾರ್ಟೇ ಇರುತ್ತೆ. ಮೂರನೇ ಪಾರಾಯಣ ಸ್ಟಾರ್ಟ್ ಆಗೋ ಸಮಯದಲ್ಲಿ ಇವರ ದೇಹದಲ್ಲಿ ಒಂದೊಂದೇ ಬದಲಾವಣೆಗಳಾಗ್ತಾ ಬರ್ತವೆ. ಅಂದರೆ ಕೈಕಾಲು ಮೂವಿಂಗು, ಒಬ್ಬರು ಯಾರಾದರೂ ಇವ್ರಿಗೆ ಸಪೋರ್ಟ್ ಬೇಕಾಗ್ತಾ ಇರ್ತದೆ. ಕ್ರಮೇಣವಾಗಿ ಇನ್ನೊಬ್ಬರು ಸಹಾಯ ಇಲ್ಲದೇ ನಡೆದಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಸಂಗೀತ ಅವ್ರ ಯಜಮಾನರು ಸ್ಲೋಲಿ ಡೆವಲಪ್ಮೆಂಟ್ 3 ಪಾರಾಯಣ ಮುಗಿದ ತಕ್ಷಣ ಅಂದರೆ 3 ತಿಂಗಳಲ್ಲಿ ಸಂಪೂರ್ಣವಾಗಿ ರೆಡಿ ಆಗ್ತಾರೆ. ರೆಡಿಯಾಗಿ ಎಷ್ಟರ ಮಟ್ಟಿಗೆ ಅಂದರೆ ಇವರು ಆಫೀಸಿಗೆ ಹೋಗುವಷ್ಟು ರೆಡಿ ಆಗ್ತಾರೆ. ನೋಡಿ, ಪ್ಯಾರಲಿಸಿಸ್ಸಿಗೆ ಔಷಧಿ, ಫಸ್ಟ್ ಆಫ್ ಆಲ್ ಔಷಧಿ ಇಲ್ಲ ಅದಕ್ಕೆ. ಆಮೇಲೆ ತುಂಬ ಕಷ್ಟ ಅದು, ಅದರಿಂದ ಸಫರ್ ಆಗಿ ಹೊರಗಡೆ ಬರೋದು, ಅದನ್ನು ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಆ ನೋವು ಏನು ಅಂಥೇಳಿ. ಸೊ ಹೀಗಿರುವಾಗ ಏನಾಗೋಗ್ಬಿಡುತ್ತೆ, ಸೊ ಅಲ್ಲಿ ಇವರು ಆಫೀಸ್ಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಆಫೀಸ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಚೆನ್ನಾಗಿ ಆಗ್ತಾರೆ. 3 ತಿಂಗಳಾದಮೇಲೆ ಇವರು ತಮ್ಮ ಹೆಂಡ್ತಿನ ಕರ್ಕೊಂಡು ಡೈರೆಕ್ಟಾಗಿ ಅವ್ರ ತಮ್ಮನ ಹತ್ರ ಹೋಗ್ತಾರೆ. ಒಂದು, ನಮಗೆ 10 ಲಕ್ಷ ರೂಪಾಯಿ ಕೊಡು, ಇಲ್ಲ ಅಂದರೆ ನಾಳೆಯಿಂದ ನಾನೇ ಬಂದು ಅಂಗಡಿಯಲ್ಲಿ ಕೂತ್ಕೋತೀನಿ. ನೋಡಿ, ಅವರು ಪಾರಾಯಣ ಮಾಡಿದ್ದು ಯಾವ ಉದ್ದೇಶಕ್ಕೆ? ದುಡ್ಡಿನ ಸಮಸ್ಯೆ, ಅವರ ಯಜಮಾನರ ಸಮಸ್ಯೆ. ಸೊ ಇದು ಅವ್ರ ತಮ್ಮನಿಗೆ ಟೆನ್ಷನ್ ಆಗೋಗ್ಬಿಡುತ್ತೆ. ಇವನು ಪ್ಯಾರಲಿಸಿಸ್ ಅಟ್ಯಾಕ್ ಆದಾಗ ನನ್ನ ಹತ್ರ ಏನೂ ಕೇಳಿಲ್ಲ, ಸಡನ್ನಾಗಿ ಆರಾಮಾದ ತಕ್ಷಣ ಬಂದು ಅಂಗಡಿಯಲ್ಲಿ ಕೂತ್ಕೊಂಡು ದುಡ್ಡು ಕೊಡು ಅಂತ ಕೇಳ್ತಾವನಲ್ಲ ಅಂಥೇಳಿ. ಸೊ ಈ ಥರ ಜನ ಹಂಗೆ ಕೊಟ್ಟಿರೋ ದುಡ್ಡು ಕೇಳಿದ್ರೆ ಖಂಡಿತವಾಗಿಯೂ ಕೋಪನೇ. ಆದರೂ ಕೊನೆಗೂ ಕೂಡ ಅವರು ದುಡ್ಡು ಕೊಡೋಕೆ ಒಪ್ಕೋತಾರೆ. ಪಾರ್ಟ್ ಟೈಮ್ 5 ಲಕ್ಷ ಒಂದು ಸಾರಿ, 5 ಲಕ್ಷ ಒಂದು ಸಾರಿ ಅವರು ದುಡ್ಡನ್ನು ಕೊಟ್ಟು ಸಂಗೀತ ಅವ್ರದ್ದು ದುಡ್ಡು ಕ್ಲಿಯರ್ ಆಗುತ್ತೆ. ಇವಾಗ ಸಂಗೀತ ಅವ್ರಿಗೆ ಇನ್ನೊಂದು ಗಂಡು ಮಗು ಇದೆ. ಸುಖ, ಶಾಂತಿ, ನೆಮ್ಮದಿ, ಆಯುರ, ಆರೋಗ್ಯ, ಐಶ್ವರ್ಯದಿಂದ ಇವಾಗ ಸಂಗೀತ ಅವರು ಇದ್ದಾರೆ ಅಂತ ಹೇಳ್ತಾ ಸಂಗೀತ ಅವ್ರ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.